ಎಸ್ ನಮಸ್ತೆ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಜಿಟಲ್ ವೋಟರ್ ಐಡಿಯನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೆಳೆಯರೆ, ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಗೆಳೆಯರೆ, ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲ್ ಕ್ರೋಮ್ ಬ್ರೌಸರ್ ಕೂಡ ಉಪಯೋಗಿಸಿಕೊಂಡು ಈ ಒಂದು ವೋಟರ್ ಐಡಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಗೆಳೆಯರೆ, ಕ್ರೋಮ್ ಬ್ರೌಸರನ್ನು ಈ ರೀತಿ ಓಪನ್ ಮಾಡಿಕೊಳ್ಳಿ. ಕ್ರೋಮ್ ಬ್ರೌಸರನ್ನು ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ ಕಾಣಿಸುತ್ತೆ. ಸರ್ಚ್ ಬಾಕ್ಸ್ದಲ್ಲಿ ವೋಟರ್ ಇಪಿಕ್ ಲಾಗಿನ್ ಅಂತೇಳಿ ಬರುತ್ತೆ. ವೋಟರ್ ಇಪಿಕ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಪೇಜನ್ನು ಓಪನ್ ಆಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜನ್ನು ಓಪನ್ ಆಗುತ್ತೆ. ನೀವು ಫಸ್ಟ್ ಟೈಮ್ ಒಂದು ಲಾಗಿನ್ ಅನ್ನು ಆಗ್ತಾ ಇದ್ರೆ ಇಲ್ಲಿ ಸೈನ್ ಅಪ್ ಬಟನ್ ಇದೆ. ಸೈನ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಪೇಜ್ ಬರುತ್ತೆ. ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಆನಂತರ ಇಮೇಲ್ ಐ ಡಿ ಇದ್ರೆ ಇಮೇಲ್ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಿ, ಆನಂತರ ಕ್ಯಾಪ್ಚಾ ಕೋಡನ್ನು ಹಾಕಿಕೊಂಡು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟ್ದ ಲಾಗಿನ್ ಮತ್ತು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಸಿಗತ್ತೆ. ನಿಮಗೆ ಮೊಬೈಲ್ಗೆ OTP ಬರುತ್ತೆ. ಆ OTP ಮುಖಾಂತರ ನೀವು ಪಾಸ್ವರ್ಡನ್ನು ಪಡೆದುಕೊಳ್ಳಬಹುದು. ಗೆಳೆಯರೆ, ಈಗ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ. ಅದರ ಒಂದು ಸೈನಪ್ ಅನ್ನು ಮಾಡಿಕೊಂಡಿದ್ದೇನೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಲಾಗಿನ್ ಅನ್ನು ಆಗ್ತಾ ಇದ್ದೇನೆ. ನನ್ನ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಲಾಗಿನ್ ಅನ್ನು ಆಗ್ತಾ ಇದ್ದೇನೆ. ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ ಈ ರೀತಿಯಾಗಿ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾ ಇರೋ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಈ ರೀತಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿಕೊಂಡು ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಹೋಗುತ್ತೆ. ಆ OTPಯನ್ನು ಈ ಬಾಕ್ಸ್ದಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಬಾಕ್ಸದಲ್ಲಿ ಎಂಟರ್ ಮಾಡಿ ಆನಂತರ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಗೆಳೆಯರೆ ಈ ರೀತಿಯಾದ ವೆಬ್ಸೈಟನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ ಈ ಇಪಿಕ್ ಡೌನ್ಲೋಡ್ ಅಂತೇಳಿ ಆಪ್ಷನ್ ಕಾಣಿಸ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಎಲೆಕ್ಟ್ರಾನಿಕ್ ಕಾಪಿ ಆಫ್ ಇಪಿಕ್ ಕಾರ್ಡ್ ಅಂತ ಹೇಳಿದೆ. ಇಪಿಕ್ ನಂಬರ್ ಮೇಲೆ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಆನಂತರ ಫಾರ್ಮ್ ರೆಫರೆನ್ಸ್ ನಂಬರ್ ಇರುತ್ತೆ. ಆ ಒಂದು ಫಾರ್ಮ್ ರೆಫರೆನ್ಸ್ ನಂಬರ್ ಕೂಡ ಇಲ್ಲಿ ಎಂಟರ್ ಮಾಡಿಕೊಂಡು ನೀವು ಒಂದು ಇಪಿಕ್ ನಂಬರ್ ಥ್ರೂ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಇಪಿಕ್ ನಂಬರನ್ನು ಈ ರೀತಿ ಎಂಟರ್ ಮಾಡಿ ಆನಂತರ ಇಲ್ಲಿ ಸ್ಟೇಟನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಬರುತ್ತೆ, ಕರ್ನಾಟಕವನ್ನು ಸಿಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇಪಿಕ್ ನಂಬರ್ದು SIX ನಂಬರ್ ತೋರಿಸ್ತಾ ಇದೆ. ಆನಂತರ ಹೆಸರು ಕೂಡ ತೋರಿಸ್ತಾ ಇದೆ. ಆನಂತರ ರಿಲೇಟಿವ್ ನೇಮ್ ಕೂಡ ತೋರಿಸ್ತಾ ಇದೆ. ಈ ರೀತಿಯಾಗಿ ನೇಮ್ ತೋರಿಸುತ್ತೆ. ಆನಂತರ ಮೊಬೈಲ್ ನಂಬರ್ ರಿಜಿಸ್ಟರ್ ಇದ್ದರೆ ಈ ರೀತಿ ತೋರಿಸುತ್ತೆ. ಮೊಬೈಲ್ ನಂಬರ್ ಲಾಸ್ಟ್ 4 ಡಿಜಿಟ್ ಅನ್ನು ತೋರಿಸುತ್ತೆ ಗೆಳೆಯರೆ. ಈ ರೀತಿ ಇರುವಂಥದ್ದು. ನಿಮ್ಮ ಒಂದು ಮೊಬೈಲ್ ನಂಬರನ್ನು ವೋಟರ್ ಐಡಿಗೆ ಲಿಂಕ್ ಇಲ್ಲ ತಂದರೆ ಫಾರ್ಮ್ ನಂಬರ್ 8 ಅನ್ನು ಫಿಲ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಳ್ಳಬಹುದು. ನಿಮ್ಮ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು. ಇಲ್ಲಿ ಫಾರ್ಮ್ ನಂಬರ್ 8 ಇದು ಈ ಫಾರ್ಮನ್ನು ತಿದ್ದುಪಡಿ ಮಾಡೋಗೋಸ್ಕರ ಇರುತ್ತೆ. ಈ ಫಾರ್ಮನ್ನು ಫಿಲ್ ಮಾಡಿ ಆನಂತರ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿಸಿಕೊಳ್ಳಿ. ಇಲ್ಲಿ ನೋಡಿ ಈ ಒಂದು ಇಪಿಕ್ ನಂಬರ್ಗೆ ಮೊಬೈಲ್ ನಂಬರನ್ನು ಅಪ್ಡೇಟ್ ಇದೆ. ಹಾಗಾಗಿ ಇಲ್ಲಿ ಪ್ಲೀಸ್ ಅಥೆಂಟಿಕೇಟ್ ಯೂಸಿಂಗ್ OTP ವೆರಿಫಿಕೇಶನ್ ಅಂತೇಳಿ ಇದೆ. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ರಿಜಿಸ್ಟರ್ ನಂಬರ್ಗೆ ಒಂದು OTPಯನ್ನು ಹೋಗುತ್ತೆ. ಗೆಳೆಯರೆ, ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ಆ ಒಂದು ಮೊಬೈಲ್ ನಂಬರ್ಗೆ ಹೋಗಿದಂಥ OTPಯನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ವೆರಿಫೈ ಮಾಡಬೇಕಾಗತ್ತೆ. ಎಸ್ ಗೆಳೆಯರೆ, ಈ ಥರ OTPಯನ್ನು ಹಾಕಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಒಂದು ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ ಡೌನ್ಲೋಡ್ ಇಪಿಕ್ ಅಂತೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ
ಇಪಿಕ್ ಕಾರ್ಡನ್ನು ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ ನೋಡಿ. ಇದು ಡೌನ್ಲೋಡ್ ಆಗಿರುವಂಥದ್ದು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಕಾಣಿಸುತ್ತೆ ಇಪಿಕ್ ಅನ್ನು ಯಾವ ರೀತಿಯಾಗಿ ಒಂದು ಡೌನ್ಲೋಡ್ ಆಗಿದೆ. ಡಿಜಿಟಲ್ ಇಪಿಕ್ ಕಾರ್ಡ್ ಅನ್ನು ಈ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ ಗೆಳೆಯರೆ, ಇಲ್ಲಿ ಭಾರತ ಚುನಾವಣಾ ಆಯೋಗ ಅಂಥೇಳಿ ಬಂದಿದೆ ನೋಡಿ. ಈ ರೀತಿಯಾಗಿ ಒಂದು ಡಿಜಿಟಲ್ ವೋಟರ್ ಕಾರ್ಡ್ ಅನ್ನು ಈ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಗೆಳೆಯರೆ. ಇಲ್ಲಿಂದ ನೀವು ಕ್ರಾಪ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಜಾಸ್ತಿ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.